ಕಲಿಯುಗದ ಕಾಮಧೇನು ಅಂತ ಕರೆಯಲ್ಪಡುವಂತ ಶ್ರೀ ರಾಘವೇಂದ್ರ ಗುರುಗಳ ಆರಾಧನೆ ನಡೀತಾ ಇದೆ. ಇವತ್ತು ಮಂತ್ರಾಲಯದಲ್ಲಿ ಉತ್ತರಾರಾಧನೆ ಕಾರ್ಯಕ್ರಮ, ವಸಂತೋತ್ಸವ, ಹಸ್ತೋದಕ, ವಿಶೇಷ ಪೂಜೆ ಸಲ್ಲಿಕೆ ಆಗಿದೆ. ಬೇಡಿದ್ದನ್ನು ನೀಡುವ ಕಲಿಯುಗದ ಕಾಮಧೇನು ಗುರು ರಾಘವೇಂದ್ರ ರಾಯರ ಆರಾಧನೆಯ ಕಾರ್ಯಕ್ರಮ ಇದು. ಉತ್ತರಾರಾಧನೆ ಇವತ್ತು ವಿಜೃಂಭಣೆಯಿಂದ ಜರುಗಿದೆ. ಉತ್ತರಾರಾಧನೆಯ ಆಗಿರುವ ಕಾರಣಕ್ಕಾಗಿ ಮಂತ್ರಾಲಯದಲ್ಲಿ ಮಹಾರಥೋತ್ಸವ ನಡೆದಿದೆ. ಸುಬುಧೇಂದ್ರ ತೀರ್ಥರ ನೇತೃತ್ವದಲ್ಲಿ ಈ ರಥೋತ್ಸವ ಸಾಗಿದೆ. ರಥೋತ್ಸವದಲ್ಲಿ ಮೈಸೂರಿನ ಸಂಸದ ಯದುವೀರ ದತ್ತ ಒಡೆಯರ್ ಭಾಗಿಯಾಗಿದೆ. ರಥೋತ್ಸವ ಕಣ್ತುಂಬಿಕೊಂಡಿದ್ದಾರೆ ಲಕ್ಷಾಂತರ ಜನ. ಮಂತ್ರಾಲಯದ ಮಹಾಜಾತ್ರೆ ಅಂತ ಕರೆಯಲಾಗುವಂಥ ಈ ಉತ್ತರಾರಾಧನೆ ಕಾರ್ಯಕ್ರಮಕ್ಕೆ ಅನೇಕ ಭಕ್ತಾದಿಗಳು ಹಲವಾರು ರಾಜ್ಯಗಳಿಂದ, ಹಲವಾರು ಪ್ರದೇಶಗಳಿಂದ ಬಂದಿದ್ದರು. ಜನ ಸಾಗರದ ಮಧ್ಯೆ, ಭಕ್ತ ಸಾಗರದ ಮಧ್ಯೆ ಮಹಾ ಜಾತ್ರೆ, ಮಹಾರಥೋತ್ಸವ ಸಾಗಿದೆ. ರಥೋತ್ಸವದಲ್ಲಿ ಯದುವೀರ್ ಒಡೆಯರ್ ಅವರಿಗೆ ಅನುಗ್ರಹ ಪ್ರಶಸ್ತಿಯನ್ನು ನೀಡಲಾಗಿದೆ. ಮಂತ್ರಾಲಯದ ಶ್ರೀಮಠದಿಂದ ಯದುವೀರ್ ಒಡೆಯರ್ಗೆ ಪ್ರಶಸ್ತಿಯನ್ನು ನೀಡಲಾಯಿತು. ಪ್ರತಿ ವರ್ಷವೂ ಕೂಡ 3 ದಿನಗಳ ಕಾಲ ನಡೆಯುವಂಥ ಆರಾಧನೆ, ಪೂರ್ವಾರಾಧನೆ, ಮಧ್ಯಾರಾಧನೆ ಹಾಗೂ ಉತ್ತರಾರಾಧನೆ ಅಂತೇಳಿ 3 ದಿನಗಳ ಕಾಲ ನಡೆಯುವಂಥ ಉತ್ಸವ ಇದು, ಮಹಾ ಜಾತ್ರೆ ಇದು. ಇದನ್ನು ನೋಡಬೇಕು ಅಂತಲೇ ಬೇರೆ ಬೇರೆ ರಾಜ್ಯಗಳಿಂದ, ದೇಶಗಳಿಂದ ಬರ್ತಾರೆ ಭಕ್ತಾದಿಗಳು. ಇವತ್ತು ಕೂಡ ಅನೇಕ ಭಕ್ತಾದಿಗಳು ಈ ಒಂದು ಮಹಾ ರಥೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ಅಂತ ಬಂದಿದ್ದರು. ಗುರುಗಳ ಆರಾಧನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ. ಒಂದು ರೀತಿ ರಾಘವೇಂದ್ರ ರಾಯರ ಅನುಗ್ರಹ ಪಡೆದ್ರೆ ಬಂದಿರುವ ಕಷ್ಟಗಳೆಲ್ಲವೂ, ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಮಾಯ ಆಗತ್ತೆ, ಕಷ್ಟ ಕಾರ್ಪಣ್ಯಗಳು ದೂರ ಆಗತ್ತೆ, ಶಾಂತಿ ನೆಲೆಸುತ್ತೆ, ಸಮೃದ್ಧಿ ನೆಲೆಸುತ್ತೆ ಅಂತ ಹೇಳಿ ಅಂದ್ಕೊಂಡವರಿದ್ದಾರೆ. ಅದು ಸತ್ಯವಾಗಿಯೂ ಕೂಡ ಅನೇಕರ ಬಾಳಲ್ಲಿ ನಡೆದಿದೆ. ಹೀಗಾಗಿ ರಾಯರಿಗೆ ಎಲ್ಲೆ ಮೀರಿದಂಥ ಭಕ್ತರೇ ಇದ್ದಾರೆ. ಆ ಭಕ್ತಗಣದ ಮಧ್ಯೆ ಮಹಾರಥೋತ್ಸವ ಜರುಗಿದೆ. ರಾಘವೇಂದ್ರ ರಾಯರ ಆರಾಧನಾ ಕಾರ್ಯಕ್ರಮ ಇದು. ಪ್ರತಿ ವರ್ಷವೂ ಕೂಡ 3 ದಿನಗಳ ಕಾಲ ವೈಭವೋಪೇತವಾಗಿ ಅತ್ಯಂತ ವಿಜೃಂಭಣೆಯಿಂದ ಭಕ್ತ ಸಾಗರದ ನಡುವೆ ನಡೆಯುವಂಥ ಮಹಾ ಉತ್ಸವ ಇದು. ಪ್ರತಿನಿತ್ಯವೂ ಕೂಡ ವಿಶೇಷ ಪೂಜಾ ಕೈಂಕರ್ಯಗಳೊಂದಿಗೆ ಆರಂಭ ಆಗುತ್ತೆ. ಬೆಳಗಿನ ಜಾವದಿಂದಲೂ ಕೂಡ ವೃಂದಾವನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತೆ. ವೃಂದಾವನದಲ್ಲಿ ಇರುವಂಥ ರಾಘವೇಂದ್ರ ರಾಯರಿಗೆ ಪೂಜೆ ಸಲ್ಲಿಕೆ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿಯೇ ಅವರನ್ನು ದರ್ಶನ ಪಡಿಬೇಕು ಅಂತ ಹೇಳಿ ಬಹಳ ದೊಡ್ಡ ಭಕ್ತಗಳ ಬಂದಿರುತ್ತೆ. ಈ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಹೇಳಿ ಕೇಳಿ ಈ ಬಾರಿ ಅತ್ಯಂತ ಅದ್ಧೂರಿಯಿಂದ ನಡೀತಾ ಇದೆ ಒಂದು ಭಾಗ. ಇನ್ನೊಂದು ಕಡೆ ನೋಡಿ, ತುಂಗಭದ್ರಾ ನದಿ ತುಂಬಿ ಹರಿತಾ ಇದೆ. ತುಂಗಾ ತೀರದ ವೈಭವ ಅಂತ ಕರೀತಾರೆ ಈ ಮಹಾರಥೋತ್ಸವವನ್ನು. ತುಂಗಾ ನದಿಯು ಕೂಡ ತುಂಬಿ ಹರಿತಾ ಇದೆ. ಗಂಗಾ ಸ್ನಾನ, ತುಂಗಾ ಪಾನ ಅಂತ ಹೇಳ್ತಾರಲ್ಲ, ಅಂಥ ಅದ್ಭುತವಾದಂಥ ಪವಿತ್ರವಾದಂಥ ನದಿ ದಂಡೆಯಲ್ಲಿರುವಂಥ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಬರುವಂಥ ಜನ ಒಂದು ಕಡೆ ರಾಘವೇಂದ್ರ ರಾಯರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ, ಮಂಚಾಲಮ್ಮನ ಆಶೀರ್ವಾದವನ್ನು ಪಡಿತಾ ಇದ್ದಾರೆ, ಗಾಣದಾಳ ಪಂಚಮುಖಿ ದೇವಸ್ಥಾನಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಸುತ್ತಮುತ್ತಲ ಜೊತೆಗೆ ಮೂಲ ವೃಂದಾವನಕ್ಕೂ ಕೂಡ ತೆರಳಿ ಅಲ್ಲಿನ ದರ್ಶನವನ್ನು ಪಡಿತಾರೆ. ಅನೇಕರು ಕೂಡ 3 ದಿನಗಳ ಕಾಲವೂ ಕೂಡ ಇದೇ ದೇವಸ್ಥಾನದಲ್ಲಿ, ಮಠದಲ್ಲಿ, ರಾಘವೇಂದ್ರ ರಾಯರ ಮಠದಲ್ಲಿಯೇ ತಂಗುತ್ತಾರೆ.
3 ದಿನಗಳ ಕಾಲವೂ ಕೂಡ ಪೂರ್ವಾರಾಧನೆ, ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ 3 ದಿನದ ಆರಾಧನಾ ಕಾರ್ಯಕ್ರಮಗಳನ್ನು ಮುಗಿಸಿ ಹೋದರೆ ಭಕ್ತರಿಗೊಂದು ಸಂತೋಷ. ನಾವು 3 ದಿನಗಳ ಕಾಲವೂ ಕೂಡ ರಾಯರ ಜೊತೆಗಿದ್ವಿ, ರಾಯರು ನಮ್ಮ ಜೀವನ ಕೊನೆಯವರೆಗೂ ಕೂಡ ರಾಯರು ನಮ್ಮ ಜೊತೆಗಿರ್ತಾರೆ ಅನ್ನುವ ನಂಬಿಕೆ. ಸೊ ಹೀಗಾಗಿ ಭಕ್ತ ಸಾಗರವೇ ಹರಿದು ಬಂದಿದೆ. ಈ ಭಕ್ತ ಸಾಗರದ ಮಧ್ಯೆ 3 ದಿನಗಳ ಕಾಲ ಅತ್ಯಂತ ಅದ್ಧೂರಿಯಾದ ವೈಭವೋಪಿತವಾದಂಥ ವಿಶೇಷ ಪೂಜಾ ಕೈಂಕರ್ಯಗಳ ಜೊತೆ ಇವತ್ತು ಉತ್ತರಾರಾಧನೆ ಸಂಪನ್ನಗೊಂಡಿದೆ.